Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಅದು ನಾವು ಮೊದಲೇ ಹೇಳಿದಾಗೆ ಕೌಂಟಿಂಗಿಗೆ ಕ್ಷಣಗಳನ್ನೇ ಆರಂಭ ಆಗ್ತಾ ಇರುವಂತದ್ದು. ಈಗ ತಾನೇ ರಂಗನಾಥ್ ಅವರು ಹೇಳ್ತಾ ಇದ್ದಾಗೆ TV9 ನಲ್ಲಿ ನೀವು ಸ್ಪಷ್ಟವಾದಂತಹ ನಿಖರ ಮಾಹಿತಿಯನ್ನ ಕ್ಷಣದ ಡೀಟೇಲ್ಸ್ ಅನ್ನ ಜೊತೆಗೆ ಪ್ರಖರವಾದಂತಹ ವಿಶ್ಲೇಷಣೆಯನ್ನ ನೀವು ಗಮನಿಸ್ತಾ ಹೋಗಬಹುದಾಗುತ್ತೆ. ಹೌದು, 6 ಗಂಟೆಯಿಂದ ಈ ಕ್ಷಣದಿಂದ ಆರಂಭ ಆಗಿರುವಂತಹ ಈ ನಾನ್ ಸ್ಟಾಪ್ ಲೈವ್ ಕವರೇಜ್ ನಲ್ಲಿ ದೇಶದ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಸ್ಪಷ್ಟ ಚಿತ್ರಣ ಜೊತೆಗೆ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ರಿಸಲ್ಟ್ ಕೂಡ ಇದೆ ಇವತ್ತು. ಅದರಲ್ಲೂ ಕೂಡ ನಿಮಗೆ ಈಗ ಆಂಧ್ರ ಪ್ರದೇಶ ಹಾಗೆ ಒಡಿಶಾಕ್ಕೆ ಸಂಬಂಧಪಟ್ಟ ಹಾಗಿನ ವಿಧಾನಸಭಾ ರಿಸಲ್ಟ್ ಕೂಡ ಅಷ್ಟೇ ಕುತೂಹಲ ಕೆರಳಿಸ್ತಾ ಇದೆ. ಆ ಡೀಟೇಲ್ಸ್ ಅನ್ನು ಕೂಡ ನಾನು ಮೊದಲೇ ಹೇಳಿದಾಗೆ ನಿಖರವಾದಂತ ಒಂದು ರಿಸಲ್ಟ್ ಅದರ ಜೊತೆಗೆ ಪ್ರಖರವಾದಂತ ವಿಶ್ಲೇಷಣೆಯನ್ನ ನೀವು ಗಮನಿಸ್ತಾ ಹೋಗ್ಬೋದು. ಎಸ್, ನಾವು ಸ್ಕ್ರೀನ್ ನೋಡ್ತಾ ಇದೀವಿ. ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ಎಲ್ಲ ವಿವರಗಳು ನಿಮಗೆ ಲಭ್ಯ ಆಗುತ್ತೆ. ನಾವು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸ್ತಾ ಇದೀವಿ. ಸ್ಕ್ರೀನ್ ನ ಮೇಲ್ಭಾಗ ನಮ್ಮ ತೀರ್ಪು, ಇದರ ಮ್ಯಾಜಿಕ್ ನಂಬರ್ 272. ಎಷ್ಟೆಷ್ಟು ಕ್ಷೇತ್ರಗಳು, ಎಷ್ಟೆಷ್ಟು ಎನ್ಡಿಎಗಿಷ್ಟು, ಇಂಡಿಯಾಕ್ಕಿಷ್ಟು ಎಲ್ಲ ವಿವರಗಳನ್ನು ನಾವು ಮೇಲ್ಭಾಗದಲ್ಲಿ ನಾವು ಕೊಡ್ತೀವಿ. ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ. ಪಕ್ಷಾವಾರು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಕ್ಷಾವಾರು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸ್ಕ್ರೀನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀವಿ. ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆ ಕೂಡ ನಡೆದಿದೆ, ಒಡಿಶಾ ವಿಧಾನಸಭಾ ಚುನಾವಣೆ ನಡೆದಿದೆ. ಅದರ ಡೀಟೇಲ್ಸ್ ಅನ್ನು ನೀವು ಸ್ಕ್ರೀನ್ನ ಬಲಭಾಗದಲ್ಲಿ ನೋಡ್ತೀರಿ. ನಡುವೆ ನೀವು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅನ್ನು ಕೂಡ ನೋಡ್ತಾ ಇದ್ದೀರಿ. ಅದೇ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ದೊಡ್ಡ ಮಟ್ಟದಲ್ಲಿ ಕೆಳಭಾಗದಲ್ಲೂ ಕೂಡ ಬರುತ್ತೆ. ಏನಾದರೂ ಮೇಜರ್ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ. ಇನ್ನು ಇದೆಲ್ಲದರ ಜೊತೆಗೆ ಫೋಟೋಗಳು ಕೂಡ ಓಡಾಡ್ತಾ ಇವೆ. ಆ ಕಡೆ ಈ ಕಡೆ ನೀವು ನೋಡ್ತಾ ಇದ್ದೀರಿ. ಕರ್ನಾಟಕ ಬಾಗಲಕೋಟೆಯ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ, ಅಂದ್ರೆ ಅಲ್ಲಿನ ಸ್ಥಿತಿಗತಿಗಳು ಏನು ಅನ್ನುವಂಥದ್ದು. ಇನ್ನು ಈ ಕಡೆ ಬಲಭಾಗದಲ್ಲಿ ನಾವು ಸುಮ್ಮನೆ ಒಂದು ಎಕ್ಸಾಂಪಲ್ ನಾವು ತೋರಿಸ್ತಾ ಇದ್ದೀವಿ. ತಮಿಳುನಾಡು ಚೆನ್ನೈನ ದಕ್ಷಿಣದ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಅಂದರೆ ಬೇರೆ ಬೇರೆ ಮುಖ್ಯವಾದಂಥ ಕ್ಷೇತ್ರಗಳು ಯಾವ್ಯಾವಿದೆ, VVIP ಕ್ಷೇತ್ರಗಳು ಯಾವ್ಯಾವಿದೆ, ಅದರ ಎಲ್ಲ ವಿವರಗಳನ್ನು ನಾವು ಸ್ಕ್ರೀನ್ನ ಬಲಭಾಗದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಸ್ಕ್ರೀನ್ನ ಎಡ ಮತ್ತು ಬಲಭಾಗದ ನಡುವೆ ಒಂದು ದೊಡ್ಡ ಮಟ್ಟದಲ್ಲೊಂದು ವಿವರಗಳಿದೆ. ಅದು NDA ಮೈತ್ರಿಕೂಟಕ್ಕೆಷ್ಟು, ಇಂಡಿಯಾ ಮೈತ್ರಿಕೂಟಕ್ಕೆಷ್ಟು, ಬೇರೆ ಬೇರೆ ಕ್ಷೇತ್ರಗಳ ವಿವರಗಳೇನೇನು ರಾಜ್ಯವಾರು ಕೊಡ್ತಾ ಹೋಗ್ತೀವಿ. ನಾವೀಗ ತೋರಿಸ್ತಿರುವಂಥದ್ದು ಸಿಕ್ಕಿಂ, ಜಮ್ಮು ಕಾಶ್ಮೀರ, ಮಿಜೋರಾಂ, ಜಸ್ಟ್ ಒಂದು ಎಕ್ಸಾಂಪಲ್ ಮಾತ್ರ. ಅದರ ಎಲ್ಲ ವಿವರಗಳನ್ನು ನಾವು ನಿಮ್ಮ ಎದುರುಗಡೆಗೆ ಇಡ್ತಾ ಹೋಗ್ತೀವಿ. ಅಂದರೆ ಎಲ್ಲ ವಿವರಗಳು ಕೂಡ ಲಭ್ಯ ಆಗಬೇಕು. ಒಂದ್ಸರಿ ಸ್ಕ್ರೀನ್ ನೋಡಿದಂಥ ಸಂದರ್ಭದಲ್ಲಿ ನಿಮಗೊಂದು ಕ್ಲಾರಿಟಿ ಬರಬೇಕು, ಏನು ನಡೀತಾ ಇದೆ, ಏನು ಎತ್ತ ಅಂತ. ಸೊ ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಅವಸರಕ್ಕೆ ಬಿದ್ದು ನಾವು ಅವಸರವಾಗಿ ನಾವು ತೀರ್ಪನ್ನು ಪ್ರಕಟಿಸ್ತಾ ಹೋಗಲ್ಲ. ಎಲ್ಲ ವಿವರಗಳನ್ನು ಕರಾರುವಕ್ಕಾಗಿ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕುತೂಹಲ ಕೆರಳಿಸಿದೆ ಕರುನಾಡಿನ ಮತಚಿತ್ರಣ. ರಾಜ್ಯದ 28 ಕ್ಷೇತ್ರದಲ್ಲಿ ಯಾರಿಗೆ ಎಷ್ಟು ಸ್ಥಾನ, ಕೈಗೆ ಸಿಗೋದೆಷ್ಟು, BJP ದಳ ಗೆಲ್ಲೋದೆಷ್ಟು. ಯಾರು ನೋಡಿದ್ರು 20 ಮೇಲೆ ಅಂತಾರೆ, ಯಾರಿಗೆ ಸಿಗುತ್ತೆ? ಹೌದು, ಕರ್ನಾಟಕದ ವಿವರಗಳೇನೇನು ಎಲ್ಲವನ್ನೂ ಕೂಡ ನಾವು ಆರಂಭದಿಂದ ಕೊನೆಯ ತನಕ ಈ ಬಾರಿಯ ವಿವರಗಳಿದೆಯಲ್ಲ ಬಹಳ ರಣರೋಚಕವಾಗಿರುತ್ತೆ ಮಾಲ್ತೇಶ್, ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಈ ಬಾರಿ ಆ ಮಾತಿನ ಧಾಟಿ, ಆ ಮಾತಿನ ವರಸೆ ನೋಡಿದಂಥ ಸಂದರ್ಭದಲ್ಲಿ ಅಷ್ಟು ಸುಲಭ ಇಲ್ಲ ಚುನಾವಣೆ ಅನ್ನುವಂಥದ್ದು ಗೊತ್ತಾಗಿತ್ತು. ಜೊತೆಗೇನೆಂದ್ರೆ ಪ್ರಧಾನಿಯವರ ಮಾತು ಆರಂಭಿಕ ಹಂತದಿಂದ ಹಿಡಿದು ಮಧ್ಯದ ಹಂತ ದಾಟದ ಮೇಲೆ 5ನೇ ಹಂತಕ್ಕೆ ಬಂದ ತಕ್ಷಣ ಅವರ ಮಾತಿನ ವರಸೆ ಬದಲಾಗಿರುವಂಥದ್ದು. ಅಂದರೆ ಇಲ್ಲಿ ಪಕ್ಕಾ ತಂತ್ರಗಾರಿಕೆಯನ್ನು ಮಾಡ್ತಾ ಹೋಯಿತು. ಪಕ್ಕಾ ತಂತ್ರಗಾರಿಕೆಯನ್ನು NDA BJP ಪಕ್ಕಾ ತಂತ್ರಗಾರಿಕೆಯನ್ನು ಮಾಡ್ತಾ ಹೋಯಿತು. ಬಹುಶಃ ಅದರ ಪರಿಣಾಮನೇ ಎಕ್ಸಿಟ್ ಪೋಲ್ ಮುಖಾಂತರ ಏನಾದರೂ ಹೊರಹೊಮ್ಮತ ಅನ್ನುವಂಥದ್ದು. ನಿಜವಾದಂಥ ಚಿತ್ರಣ, ನಿಜವಾದಂಥ ರಿಸಲ್ಟ್ ಇವತ್ತು ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳ ಮಾತ್ರ ಬಾಕಿ ಉಳಿದಿರುವಂಥದ್ದು. 8 ಗಂಟೆ ಕೌಂಟಿಂಗ್ ಶುರುವಾಗುತ್ತೆ. ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೆದಿವೆ. ಅದಾದಮೇಲೆ 7:15 ಸುಮಾರಿಗೆ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಲಾಗುತ್ತೆ. ಅಲ್ಲಿಂದ ಮಷಿನ್ಗಳನ್ನು ಸಾಗಿಸಲಾಗುತ್ತೆ. ಕೌಂಟಿಂಗ್ ಶುರು ಆಗುತ್ತೆ. ಆಗಲೇ ನೀವು ಒಂದು ಮಾತನ್ನು ಹೇಳ್ತಾ ಇದ್ದೀರಿ, ಕಾಂಗ್ರೆಸ್ ಒಂದಿಷ್ಟಲ್ಲಿ ಗೊಂದಲವನ್ನು ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡಿತ್ತು. ಎಲ್ಲೊಂದು ಕಡೆ ನಮ್ಮ ನಂಬಿಕೆನೇ ಇಲ್ಲ ಅಂತ ಜನನಾಯಕರು ಇದ್ರ ಸಂಬಂಧಪಟ್ಟಂಗೆ ಮಾತಾಡ್ತಾನೆ ಇದ್ದಾರೆ. ನಮಗೆ ಈ EVM ಮಷಿನ್ಗಳ ಮೇಲೆ ನಂಬಿಕೆ ಇಲ್ಲ ಅಂತ. ಅದಕ್ಕೆ ನಿನ್ನೆ ತರಾತುರಿನಲ್ಲಿ ಅವರು ಪತ್ರಿಕಾಗೋಷ್ಠಿನ ಕರೆದು ಹೇಳಿದ್ರು, ಈ ರೀತಿ ಅಪನಂಬಿಕೆನ ಇಟ್ಕೋಬೇಡಿ, ಯಾವುದೇ ತೊಂದರೆಗಳಿಲ್ಲ ಅಂತ. ಬೆಳಗ್ಗೆ 7 ಗಂಟೆಗೆ EVM ಇರಿಸಿರುವಂಥ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗ್ತಾ ಇದೆ. ಚುನಾವಣಾಧಿಕಾರಿ ಪಕ್ಷದ ಏಜೆಂಟ್ಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ದೇಶದ 540ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ
ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಕೆಲ ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಎರಡೆರಡು ಕೇಂದ್ರಗಳಲ್ಲಿ ಅಂದ್ರೆ ಒಂದು ಕೇಂದ್ರದಲ್ಲಿ 2 ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ ಅಂತ ನಾವು ನೋಡ್ತಾ ಹೋದ್ರು ಕೂಡ 540 ಮತ ಎಣಿಕೆ ಕೇಂದ್ರಗಳಲ್ಲಿ ವ್ಯವಸ್ಥೆ ಆಗಿದೆ. ಲೋಕಸಮರದ ಮಹಾ ತೀರ್ಪಿನತ್ತ ಇಡೀ ದೇಶದ ಚಿತ್ತ ಈಗ ನೆಟ್ಟಿದೆ. ಬೆಳಗ್ಗೆ 7 ಗಂಟೆಗೆ ಇವಿಎಂ ಇರಿಸಿರುವಂತಹ ಸ್ಟ್ರಾಂಗ್ ರೂಮ್ಗಳನ್ನ ಓಪನ್ ಮಾಡುವಂತ ಕಾರ್ಯ ನಡೆಯುತ್ತೆ. ಚುನಾವಣಾ ಅಧಿಕಾರಿ ಹಾಗೆ ಪಕ್ಷಗಳ ಏಜೆಂಟ್ಗಳ ಸಮ್ಮುಖದಲ್ಲಿ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಡೆಯುತ್ತವೆ. ಯಾವುದೇ ಗೊಂದಲ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿದೆ. ಆಮೇಲೆ ಇನ್ನೊಂದು ವಿಚಾರಗಳು ಅಂತ ಅಂದ್ರೆ ಈಗ ಹೌದು ಇವಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಈ ಅಪನಂಬಿಕೆಗಳನ್ನ ಹುಟ್ಟಿಸುವಂತ ಕಾರ್ಯ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಈ ಬಾರಿಯೂ ಕೂಡ ಬಹಳ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಸುಮ್ಮನೆ ಇವಿಎಂ ಮೇಲೆ ಆರೋಪ ಮಾಡುವಂತದ್ದು ನಾವು ಬಹಳ ವರ್ಷಗಳಿಂದ ನೋಡ್ತಾ ಇದೀವಿ. ಆರಂಭಿಕ ಅಂತ ಒಂದು ಗೊಂದಲ, ಯಾಕಂದ್ರೆ ಹೊಸ ಮತದಾನದ ಪ್ರಕ್ರಿಯೆ ಅನ್ನುವಂತ ಸಂದರ್ಭದಲ್ಲಿ ಅದೊಂದು ಗೊಂದಲ ಇರುತ್ತೆ. ಆದ್ರೆ ಏನಾದ್ರೂ ನಿಮ್ಮ ಬಳಿ ಪುರಾವೆಗಳಿದ್ರೆ ಅಂತ ಪುರಾವೆಗಳನ್ನ ಸಬ್ಮಿಟ್ ಮಾಡಿ, ಖಂಡಿತ ಅದ್ರ ಮೇಲೆ ನಾವು ಆಕ್ಷನ್ ತಗೋತೀವಿ, ಅದ್ರ ಮೇಲೆ ನಾವು ನೋಡೋಣ. ಆದ್ರೆ ಇಲ್ಲಿ ತನಕನೂ ಕೂಡ ಇವಿಎಂ ಅನ್ನ ಟ್ಯಾಂಪರ್ ಮಾಡಬಹುದು ಅನ್ನುವಂತ ಯಾವ ಪುರಾವೆಯೂ ಕೂಡ ಇಲ್ಲ. ಚುನಾವಣಾ ಆಯೋಗದ ಮುಂದೆ ಈಗ ಆರೋಪ ಮಾಡ್ತಾ ಇರುವಂತ ಯಾವ ನಾಯಕರುಗಳು ಇಡ್ತಾ ಇಲ್ಲ. ಸುಮ್ಮನೆ ಗಾಳಿಲಿ ಒಂದು ಕಲ್ಲೊಡೆಯುವಂತ ಕೆಲಸ ಮಾಡೋದು, ಆ ಮುಖ್ಯವಾಗಿ ಜನರಲ್ ಅಪನಂಬಿಕೆ ಹುಟ್ಟಿಸುವಂತ ಕಾರ್ಯ ಮಾಡಬಾರ್ದು ಅನ್ನುವಂಥದ್ದು ಚುನಾವಣಾ ಆಯೋಗದ ರಿಕ್ವೆಸ್ಟ್ ಆಗಿತ್ತು. ನಿನ್ನೆ ಕೂಡ ಅದೇ ರೀತಿಯಾದಂತ ಮನವಿಯನ್ನ ಚುನಾವಣಾ ಆಯೋಗ ಮಾಡಿಕೊಂಡಿದೆ. ವಿಜ್ಞಾನ ತಂತ್ರಜ್ಞಾನಗಳು ಬೆಳೆದಿರುವಂಥ ಸಂದರ್ಭದಲ್ಲಿ ಈ ರೀತಿ ಏನಾದರೂ ದೋಷಗಳಿದ್ರೆ ಅದು ಹೊರಗಡೆ ಬರ್ತಿರ್ಲಿಲ್ವಾ? ಇಷ್ಟು ದಿವಸ ಸುಮ್ಮನೆ ಇರ್ತಿದ್ರು ಎಲ್ಲರೂ ಕೂಡ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಿಂದ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನೋಡ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಬೆಂಗಳೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಮಂಗಳೂರಿನಿಂದ ಪೃಥ್ವಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಶಿವಮೊಗ್ಗದಿಂದ ಬಸವರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲ ವಿವರಗಳನ್ನು ನಾವು ಪಡಿತಾ ಹೋಗ್ತೀವಿ. ಅಂದರೆ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ ಮೊದಲು ಶುರು ಮಾಡ್ತಾ ಇದ್ದೀವಿ. ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ರಾಮ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಮ್, ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ? ಜೊತೆಗೆ ಏನಂದ್ರೆ ಕುತೂಹಲ ಇದೆ, ಈ ಬಾರಿ ಮೈಸೂರು ಕ್ಷೇತ್ರ ಕೂಡ ಬಹಳ ಗಮನ ಸೆಳೆದಿರುವಂತಹ ಕ್ಷೇತ್ರ. ಯಾಕಂದ್ರೆ ಇರುವಂತಹ ಅಭ್ಯರ್ಥಿಯನ್ನ 2 ಬಾರಿ ಗೆದ್ದಂತ ಅಭ್ಯರ್ಥಿಯನ್ನ ಬದಲಾಯಿಸಿ ಮಹಾರಾಜರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಇದೆಯಲ್ಲ, ಇದು ಸಂಗತಿ ಯಾವ ರೀತಿ ಇದೆ? ಸ್ಥಿತಿಗತಿಗಳು, ಜನ ಯಾವ ರೀತಿ ಕಾಯ್ತಾ ಇದ್ದಾರೆ? ರಾಮ್, ಖಂಡಿತವಾಗಿಯೂ ರಂಗನಾಥ್, ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಅದರಲ್ಲೂ ಸಾಂಸ್ಕೃತಿಕ ನಗರಿ ಮೈಸೂರು ತಾವು ಹೇಳಿದಂತೆ ಖಂಡಿತವಾಗಿಯೂ ಕುತೂಹಲದ ಕೇಂದ್ರ ಬಿಂದುವಾಗಿತ್ತು. ಯಾಕಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ರಾಜ ವರ್ಸಸ್ ಪ್ರಜೆ ಅನ್ನೋ ಒಂದು ರೀತಿಯಂಥ ವಾತಾವರಣ ನಿರ್ಮಾಣವಾಗಿತ್ತು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಆಗಿರುವುದಾಗಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ನಾವೀಗ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿದ್ದೇವೆ. ಇಲ್ಲೇ ಒಂದು ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗ್ತದೆ. 7:30ಕ್ಕೆ ಸರಿಯಾಗಿ ಇಲ್ಲಿರುವಂತಹ ಏನು ಆ ಒಂದು ಮತ ಎಣಿಕೆ ಇವಿಎಂ ಮಿಷಿನ್ಗಳನ್ನು ಇಟ್ಟಿದ್ದಾರೆ, ಆ ಒಂದು ಬಾಗಿಲನ್ನು ತೆಗೆಯುವಂತ ಕೆಲಸ ಆಗ್ತದೆ. ಅದಾದ ನಂತರ ಒಟ್ಟು 8 ಕ್ಷೇತ್ರಗಳೇನಿದೆ, 8 ಕೊಠಡಿಗಳಲ್ಲಿ ಮತ ಎಣಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಇವಿಎಂ ಮತಯಂತ್ರಗಳಿದಾವೆ, ಅದನ್ನ ತೆಗೆದುಕೊಂಡು ಹೋಗಿ ಒಂದೊಂದು ಕೊಠಡಿಯಲ್ಲೂ ಸಹ 14 ಟೇಬಲ್ಗಳನ್ನ ಮಾಡಲಾಗಿದೆ. 8 ಕ್ಷೇತ್ರಕ್ಕೂ ಅಂದ್ರೆ ಚಾಮುಂಡೇಶ್ವರಿ ಇರ್ಬೋದು, ಅದೇ ರೀತಿಯಾಗಿ ಚಾಮರಾಜ, ಕೃಷ್ಣರಾಜ, ನರಸಿಂಹರಾಜ, ಹುಣಸೂರು, ಪಿರಿಯಾಪಟ್ಟಣ, ವಿರಾಜಪೇಟೆ, ಕೊಡಗು, ಮೈಸೂರು ಕೊಡಗು ಕ್ಷೇತ್ರದ ಎಲ್ಲ ಮತ ಎಣಿಕೆ ಪ್ರಕ್ರಿಯೆಗಳು ಸಹ ಇಲ್ಲೇ ಆಗ್ತದೆ. 8 ಗಂಟೆಗೆ ಸರಿಯಾಗಿ ಈ ಬಾರಿ ಏನು ಹಿರಿಯ ನಾಗರಿಕರಿಗೆ ಒಂದು ಮತದಾನದ ವ್ಯವಸ್ಥೆ ಮಾಡಿದ್ರು, ಅದೇ ರೀತಿಯಾಗಿ ಅಂಚೆ ಮತದಾನ ಇತ್ತು. 8 ಗಂಟೆಗೆ ಆ ಪ್ರಕ್ರಿಯೆ ಆರಂಭವಾಗ್ತದೆ. ಅದಾದ ನಂತರ ಮತಯಂತ್ರಗಳಲ್ಲಿ ಮತ ಎಣಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ 7:30ಕ್ಕೆ ಆ ಭದ್ರತಾ ಕೊಠಡಿಗಳೇನಿದೆ ಅದನ್ನು ತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ತಾವು ಹೇಳಿದಂತೆ ಖಂಡಿತವಾಗಿಯೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಬಾರಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಯಾಕಂದ್ರೆ ಮೊದಲ ಬಾರಿಗೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜಕೀಯ ಕಣಕ್ಕೆ ಇಳಿದಿದ್ರು. 2 ಬಾರಿ ಗೆದ್ದಂತಹ ಹಾಲಿ ಸಂಸದರನ್ನು ಬದಲಾಯಿಸಿ ಬಿಜೆಪಿ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿತ್ತು. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ತಮ್ಮ ತವರು ಜಿಲ್ಲೆ ಪ್ರತಿಷ್ಠೆಯ ಕಣವಾಗಿತ್ತು. ಹೀಗಾಗಿಯೇ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣರನ್ನ ಕಣಕ್ಕಿಳಿಸಿ ಈ ಒಂದು ಪ್ರಯೋಗದಲ್ಲಿ ಗೆಲುವನ್ನು ಪಡೆಯಬೇಕು ಅಂತೇಳಿ ಸಾಕಷ್ಟು ಕಸರತ್ತನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರು. 10 ದಿನಗಳ ಕಾಲ ಮೈಸೂರಿನಲ್ಲೇ ಅವರು ಬೀಡು ಬಿಟ್ಟಿದ್ರು. ಹೀಗಾಗಿ ಅವರು ಮಾಡಿದಂತಹ ಕಾರ್ಯತಂತ್ರಗಳು ಯಶಸ್ವಿಯಾಗಿದ್ದಾವ. ಇದೆಲ್ಲದಕ್ಕೂ ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂತಹ ಈ ಮತ ಎಣಿಕೆ ಪ್ರಕ್ರಿಯೆ ಉತ್ತರವನ್ನ ಕೊಡ್ತದೆ. ರಂಗನಾಥ್, ಓಕೆ ರಾಮ್, ಹಾಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದೆ ಹಾಗೆ ರಾಮ್ ನಮ್ಮ ಜೊತೆಗೆ ಈಗ ಕಿರಣ್ ಹನಿಯಡ್ಕ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅಂದ್ರೆ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ 3 ಮತ ಎಣಿಕಾ ಕೇಂದ್ರಗಳಿದೆ. ಯಾವ್ಯಾವ ರೀತಿಯಂತ ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಯನಗರದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಹನಿಯಡ್ಕ, ಹೇಳಿ ಕೇಳಿ, ಜಯನಗರ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಕ್ಕೆ ಕಾರಣ ಆಗಿದ್ದಂತ ಒಂದು ಚುನಾವಣಾ ಅಂದ್ರೆ ಮತ ಎಣಿಕಾ ಕೇಂದ್ರ ಆಗಿತ್ತು. ಬಟ್ ಬಹುಶಃ ಈ ಬಾರಿ ಅದಕ್ಕೆ ಸಂಬಂಧಪಟ್ಟ ಬಹಳ ಹೆಚ್ಚಿನ ವ್ಯವಸ್ಥೆಗಳಂತೂ ಇದ್ದೇ ಇರುತ್ತೆ. ಹೇಗ್ ಕಂಡು ಬರ್ತಾ ಇದೆ? ಇನ್ನು ಬೆಂಗಳೂರಿನ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಂತ ಕೌತುಕ ಹುಟ್ಟಿಸಿರುವಂತದ್ದು ಈ ರಿಸಲ್ಟ್? ಕಿರಣ್,
ಖಂಡಿತ ಮಾಲ್ತೇಶ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಜಯನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾರು ಕಣದಲ್ಲಿದ್ರು ಅಂದ್ರೆ ಸೌಮ್ಯ ರೆಡ್ಡಿ, ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರೇ ಮತ್ತೆ ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಕಣದಲ್ಲಿದ್ದಾರೆ. ಹೀಗಾಗಿ ಹೆಚ್ಚಿನ ಒಂದು ಎಣಿಕಾ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಪೂರ್ವ ಸಿದ್ಧತೆಯನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಇಲ್ಲಿ ಎರಡು ಕಾರಣಗಳಿಗಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕುತೂಹಲವನ್ನು ಕೆಳಿಸಿದೆ, ಗಮನವನ್ನು ಸೆಳೀತಾ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ಮತ್ತೊಂದು ಬಾರಿಗೆ ಅವಕಾಶವನ್ನು ಬಯಸಿದ್ರೆ ಅವರು ಬಿಜೆಪಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಗಮನವನ್ನು ಸೆಳೀತಾ ಇದೆ. ಮತ್ತು ರಾಜ್ಯದ ಸಚಿವರ ಪೈಕಿ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಪುತ್ರಿಯನ್ನು ಕಣಕ್ಕಿಳಿಸಿರುವಂತಹ ಕಾರಣಕ್ಕಾಗಿ ಸಚಿವರುಗಳಿಗೂ ಕೂಡ ತಮ್ಮ ತಮ್ಮ ಕುಟುಂಬ ಸದಸ್ಯರನ್ನ ಗೆಲ್ಲಿಸಿಕೊಳ್ಳುವಂತಹ ಒಂದು ಜವಾಬ್ದಾರಿ ಕೂಡ ಇದೆ. ಹೀಗಾಗಿ ಸೌಮ್ಯ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿ ರಾಮಲಿಂಗಾರೆಡ್ಡಿ ಅವರ ಮೇಲಿರುವುದರಿಂದ ಹೀಗಾಗಿ ಈ ಕ್ಷೇತ್ರ ಕೂಡ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಗಮನವನ್ನು ಸೆಳೀತಾ ಇದೆ. ಇನ್ನು ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ರೀತಿಯಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರಿನಿಂದ ವಲಸೆ ಬಂದು ಬೆಂಗಳೂರಿನಲ್ಲಿ ಒಂದು ಅವಕಾಶವನ್ನ ಕೇಳ್ತಾ ಇದ್ದಾರೆ. ಹೀಗಾಗಿ ಅವರು ಗೆಲ್ತಾರೋ ಇಲ್ಲೋ ಅನ್ನುವಂಥ ಒಂದು ಕುತೂಹಲ ಇದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಪಿಸಿ ಮೋಹನ್ ಮತ್ತೊಂದು ಬಾರಿಗೆ ಅವಕಾಶವನ್ನು ಪಡೆಯುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಮತ್ತು ಕಾಂಗ್ರೆಸ್ ಬೆಂಗಳೂರಿನ ಲೋಕಸಭಾ ಕ್ಷೇತ್ರಗಳ ಪೈಕಿ ಗೆಲ್ಲುವಂತ ಒಂದು ನಂಬಿಕೆಯನ್ನು ಇಟ್ಟುಕೊಂಡಿರುವಂತಹ ಕ್ಷೇತ್ರ ಕೂಡ ಬೆಂಗಳೂರು ಕೇಂದ್ರ ಆಗಿದೆ. ಹೀಗಾಗಿ ಕಾಂಗ್ರೆಸ್ನ ಪಾಲಿಗೆ ಬೆಂಗಳೂರಿನ ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇಂದ್ರ ಅತ್ಯಂತ ಮಹತ್ವದ ಕ್ಷೇತ್ರವಾಗಿ ಪರಿಗಣಿತವಾಗಿದೆ. ಮಾಲ್ತೇಶ್, ಇನ್ನು ಎಲ್ಲಾ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಮತ ಎಣಿಕೆ ಕೇಂದ್ರಗಳಲ್ಲಿ 14 ಟೇಬಲ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಸಹಜವಾಗಿ ಮತ ಎಣಿಕೆ ಪ್ರಕ್ರಿಯೆ ಭಾಗವಾಗಿರುವಂತಹ ರೀತಿಯಲ್ಲಿ ಬೆಳಗ್ಗೆ 7:45ಕ್ಕೆ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಲಾಗುತ್ತೆ ಮತ್ತು 8 ಗಂಟೆಗೆ ಅಂಚೆ ಮತಗಳ ಎಣಿಕೆಗಳು ಕೂಡ ಪ್ರಾರಂಭ ಆಗುತ್ತೆ. ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಅಂಚೆ ಮತಗಳ ಚಲಾವಣೆ ಆಗಿರುವಂತಹ ಕಾರಣಕ್ಕಾಗಿ ಅಂಚೆ ಮತಗಳ ಎಣಿಕೆ ಮುಂದುವರಿತಾ ಇರುತ್ತೆ. ಜಿಲ್ಲಾ ಚುನಾವಣಾಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಇವಿಎಂ ಮತ ಎಣಿಕೆಯ ಕೊನೆಯ ರೌಂಡ್ ಮುಕ್ತಾಯಗೊಳಿಸುವ ಮುನ್ನವೇ ಅಂಚೆ ಮತಗಳ ಎಣಿಕೆಯನ್ನು ಪೂರ್ಣಗೊಳಿಸಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹೀಗಾಗಿ ಎಲ್ಲಾ ಕೇಂದ್ರಗಳಲ್ಲಿ ಅಗತ್ಯವಾದಂತಹ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಪ್ರತಿಯೊಬ್ಬರನ್ನು ಕೂಡ ಸಂಪೂರ್ಣವಾದಂತಹ ತಪಾಸಣೆಗೆ ಒಳಪಡಿಸಿ, ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಮೊಬೈಲ್ ಫೋನ್ಗಳನ್ನು ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲದಂತ ರೀತಿಯಲ್ಲಿ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಕೇವಲ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತ್ರ ಮಾಧ್ಯಮ ಕೇಂದ್ರದ ಒಳಗೆ ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಉಳಿದಂತೆ ಯಾರಿಗೂ ಕೂಡ ಚುನಾವಣಾ ಸಿಬ್ಬಂದಿಗಳು ಮತ್ತು ಮತ ಎಣಿಕೆ ಸಿಬ್ಬಂದಿ ಹಾಗೂ ಚುನಾವಣಾ ಏಜೆಂಟ್ಗಳು ಯಾರಿಗೂ ಕೂಡ ಒಳಗಡೆ ಮೊಬೈಲ್ ಫೋನ್ಗಳು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಅಷ್ಟರ ಮಟ್ಟಿಗೆ ಬಿಗಿಯಾದಂತಹ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ. ಹೀಗಾಗಿ 7:45ಗೆ ಸ್ಟ್ರಾಂಗ್ ರೂಮ್ ಅನ್ನು ತೆರೆದ ಬಳಿಕ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಬಹುತೇಕ 8:30 ಸುಮಾರಿಗೆ ಇವಿಎಂ ಮತಗಳ ಎಣಿಕೆ ಆರಂಭ ಆಗುತ್ತೆ. ಹೀಗಾಗಿ ಬೆಂಗಳೂರು ಕೇಂದ್ರ, ದಕ್ಷಿಣ ಮತ್ತು ಉತ್ತರ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲಾ ಸಿದ್ಧತೆಗಳು ಮುಕ್ತಾಯಗೊಳ್ತಾ ಇದೆ. ಓಕೆ ಕಿರಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮಿಂದ ವಿವರಗಳನ್ನು ಪಡಿತೀನಿ. ಪೃಥ್ವಿರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿನಿಂದ. ಪೃಥ್ವಿರಾಜ್, ಮಂಗಳೂರಿನ ಸ್ಥಿತಿಗತಿಗಳೇನು ಪೃಥ್ವಿರಾಜ್? ರಂಗನಾಥ್, ಸದ್ಯಕ್ಕೆ ಮಂಗಳೂರಿನ ಹೊರವಲಯದಲ್ಲಿರುವಂತಹ ಸುರತ್ಕಲ್ನಲ್ಲಿರುವಂತಹ NITK ಕಾಲೇಜಿನಲ್ಲಿ ಈ ಒಂದು ಮತ ಎಣಿಕಾ ಕಾರ್ಯವನ್ನು ಮಾಡಲಾಗ್ತಾ ಇರುವಂಥದ್ದು. ಸೊ ಇಲ್ಲಿ ಎಲ್ಲ ರೀತಿಯಲ್ಲಿ ಸಿದ್ಧತೆಗಳು ನಡೆದಿರುವಂಥದ್ದು. ಏನು ಜಿಲ್ಲೆಗೆ ಸಂಬಂಧಪಟ್ಟಂತಹ 8 ವಿಧಾನಸಭಾ ಕ್ಷೇತ್ರಗಳೇನಿದೆ, ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಪ್ರತ್ಯೇಕವಾಗಿ ಒಂದು 8 ಕಡೆ ಈ ಒಂದು ಮತ ಎಣಿಕೆ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿ ನೋಡ್ಬೋದಾಗಿದೆ, ಎಲ್ಲ ಈ ಒಂದು ಮತ ಎಣಿಕಾ ಕೇಂದ್ರದ ಸುತ್ತಮುತ್ತ 100 ಮೀಟರಲ್ಲಿ ಯಾವುದೇ ರೀತಿ ವಾಹನ ಸಂಚಾರ ಇಲ್ಲ. ಮತ್ತೆ ಎಲ್ಲ ಕೂಡ ಅವರವರ ಗೇಟ್ಗಳೇನಿದೆ ಅಲ್ಲೇ ಹೋಗಬೇಕು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡಲಾಗಿದೆ. ಅದೇ ರೀತಿ ಇಲ್ಲಿ ಇವಾಗ ಮಾಡ್ತಾ ಇರುವಂಥದ್ದು. ಇನ್ನು ಎಲ್ಲರೂ ಕೂಡ ಅಂದ್ರೆ ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಈಗ ಏನು ಎಣಿಕಾ ಕೇಂದ್ರದತ್ತ ಹೋಗ್ತಾ ಇರುವಂಥದ್ದು. ಸದ್ಯಕ್ಕೆ ಅಲ್ಲಿ ನೋಡೋದಾದ್ರೆ ಏನು 14,09,653 ಮತಗಳು ಇವಿಎಂನಲ್ಲಿ ಬಿದ್ದಿದ್ರೆ 8,537 ಮತಗಳು ಪೋಸ್ಟಲ್ ವೋಟ್ ಆಗಿತ್ತು. ಸೊ ಸದ್ಯಕ್ಕೆ 8 ಕೊಠಡಿಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ನಡೆಯಲಿದೆ. ಒಟ್ಟು 137 ಸುತ್ತುಗಳಲ್ಲಿ ಈ ಒಂದು ಮತ ಎಣಿಕಾ ಕಾರ್ಯ ನಡೆಯುತ್ತೆ. ಮತ್ತೆ ಏನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 16ರಿಂದ 19 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. ಮತ್ತೆ 112 ಟೇಬಲ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. 20 ಮೇಜುಗಳ ವ್ಯವಸ್ಥೆ ಕೂಡ ಆಗಿರುವಂಥದ್ದು. 554 ಸಿಬ್ಬಂದಿಗಳು ಮತ ಎಣಿಕಾ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಮತ್ತೆ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಯಲ್ಲಿ ಇರುವಂಥದ್ದು. ಅದಕ್ಕೆ ಇಲ್ಲಿ ಪ್ರಮುಖವಾಗಿ 9 ಜನ ಕಣದಲ್ಲಿದ್ದರೂ ಕೂಡ ಏನು ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತೆ ಕಾಂಗ್ರೆಸ್ನಿಂದ ಪದ್ಮರಾಜ್ ಪೂಜಾರಿ ಇವರು ಇವಾಗ ಪ್ರಮುಖವಾಗಿ ಪೈಪೋಟಿಯನ್ನು ನೀಡಿದಂಥವರು. ಸೊ ಇವರ 9 ಜನರ ಭವಿಷ್ಯ ಇಂದು ನಿರ್ಧಾರ ಆಗುತ್ತೆ. ರಂಗನಾಥ್, ಓಕೆ ಪೃಥ್ವಿ, ಹಾಗೆ ಸಂಪರ್ಕದಲ್ಲಿದ್ದೀರಿ. ನಮ್ಮ ಜೊತೆಗೆ ಶಿವಮೊಗ್ಗದಿಂದ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಕೇಳಿ ಶಿವಮೊಗ್ಗ ಈ ಸಲ ಬಹಳ ಗಮನ ಸೆಳೆದಿತ್ತು. ಅದು ಕೇಸರಿಯ ಕಟ್ಟಾಳು ಅಂತಾನೆ ಬಿಂಬಿತರಾಗಿದ್ದಂತ KS ಈಶ್ವರಪ್ಪನವರು ಬಂಡಾಯ ಎದ್ದು ಸ್ಪರ್ಧೆ ಮಾಡುವ ಮುಖೇನವಾಗಿ. ಹೀಗಾಗಿ ಅದಕ್ಕೆಲ್ಲ ಇವತ್ತು ಫಲಿತಾಂಶ ಏನು ಅನ್ನುವಂತ ಒಂದು ಕ್ಷಣಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂತಹ ಸಂದರ್ಭ. ಹೇಗಿದೆ ಶಿವಮೊಗ್ಗದಲ್ಲಿ ವ್ಯವಸ್ಥೆ ಬಸವರಾಜ್?
ಮಾಲ್ತೇಶ್, ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಈಗಾಗಲೇ ಏನು ಮತ ಎಣಿಕೆಗೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 5 ಗಂಟೆ ಜಾವದಿಂದ ಕೂಡ ಇಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಆಗಿರೋ ಮತ್ತು ಚುನಾವಣಾ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಇನ್ನು 7 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದರ ಬಳಿಕ ಎಲ್ಲ ಸಿದ್ಧತೆ ಬಳಿಕ 8 ಗಂಟೆಗೆ ಸರಿಯಾಗಿ ಮತ ಎಣಿಕೆ ಆರಂಭ ಆಗುತ್ತೆ. ಈ ಬಾರಿ ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಹಜವಾಗಿ ಕೂಡ ರಾಜ್ಯದ ಏನು ಗಮನ ಸೆಳೆದಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸೆಳೆದಿದೆ ಅಂತ ಹೇಳ್ಬೋದು. ಸಹಜವಾಗಿ ಕೂಡ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿಯಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಏನು ವಿಜೇಂದ್ರ ಇದ್ದಾರೆ ಅವರ ಸಹೋದರ BY ರಾಘವೇಂದ್ರ ಅವರು ಕಣದಲ್ಲಿದ್ದಾರೆ. ಅದರ ನಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಕಣದಲ್ಲಿದ್ದಾರೆ. ಇದೇ ಮೊದಲ ಬಾರಿಗೆ ಏನಂತಂದ್ರೆ ಬಿಜೆಪಿಯಿಂದ ಬಂಡಾಯ ಎದ್ದು ನಂತರ ಪಕ್ಷೇತರ ಅಭ್ಯರ್ಥಿಯಾಗಿ KS ಈಶ್ವರಪ್ಪ ಅವರು ಕೂಡ ಕಣದಲ್ಲಿದ್ದಾರೆ. ಹಾಗಾಗಿ ಸಹಜವಾಗಿ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಮೇಲೆ ಎಲ್ಲರೂ ಕೂಡ ಕಣ್ಣ ನೆಟ್ಟಿ ಅಂತ ಹೇಳ್ಬೋದು. ಈ 3 ಅಭ್ಯರ್ಥಿಗಳ ನಡುವೆ ಯಾರು ಈ ಚುನಾವಣೆಯನ್ನು ಗೆಲ್ತಾರಂತ ಕುತೂಹಲ ಕೂಡ ಸಾಕಷ್ಟು ಮತದಾರರಿಗೆ. ಹಾಗಾಗಿ ರಾಘವೇಂದ್ರ ಅವರು ಈಗಾಗಲೇ 3 ಬಾರಿ ಸಂಸದರ ಆಯ್ಕೆಯಾಗಿದ್ದಾರೆ. 4ನೇ ಬಾರಿಗೆ ಅವರು ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ 2ನೇ ಬಾರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣದಲ್ಲಿದ್ದಾರೆ. ಹಾಗೆ ಮೊದಲನೇ ಬಾರಿಗೆ ಅವರು ಶಿವಮೊಗ್ಗ ಲೋಕಸಭಾ ಸ್ಪರ್ಧೆ ಮಾಡಿದ್ರು, ಅದರ ನಂತರ ಸೋತಿದ್ರು. ಈಗ 2ನೇ ಬಾರಿಗೆ ಅವರು ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ಮಾಡ್ತಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಸಹೋದರ ಮಧು ಬಂಗಾರಪ್ಪ ಅವರು ಸಂಪೂರ್ಣವಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದು. ಅವರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರು ಪ್ರಚಾರಕ್ಕೆ ತೊಡಗಿದ್ರು. ಅವರ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಜೊತೆಗೆ ಅವರ ಪತಿಯಾಗಿರುವಂಥ ಶಿವರಾಜ್ ಕುಮಾರ್ ಇದ್ದಾರೆ. ಅವರು ಕೂಡ 1 ತಿಂಗಳಿಗೆ ಹೆಚ್ಚು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅಭ್ಯರ್ಥಿ ಜೊತೆ ಕೂಡ ಪ್ರಚಾರ ಮಾಡಿದ್ರು. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು. ಘಟಾನುಘಟ ನಾಯಕರು ಕೂಡ ಅವರ ಪರವಾಗಿ ಪ್ರಚಾರಕ್ಕೆ ಬಂದರು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ KS ಈಶ್ವರಪ್ಪ ಸ್ಪರ್ಧೆ ಮಾಡಿದ್ರು. ಅವರು ಕೂಡ ಬಿಜೆಪಿಯಿಂದ ಬಂಡಾಯದ ಸ್ಪರ್ಧೆ ಮಾಡಿದ್ರು. ಅವರು ಕೂಡ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪ್ರಚಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ಸಾಕಷ್ಟು ಗೆಲ್ಲುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ 3 ಅಭ್ಯರ್ಥಿಗಳಿದ್ದಾರೆ, ಪ್ರಮುಖ 3 ಅಭ್ಯರ್ಥಿಗಳಿದ್ದಾರೆ. ಈ ಅಭ್ಯರ್ಥಿ ನಡುವೆ ಪೈಪೋಟಿ ಆಗುತ್ತೆ. ಹಾಗಾಗಿ 8 ಗಂಟೆ ನಂತರ ಹಂತ ಹಂತವಾಗಿ ಕೂಡ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದರ ನಂತರ ಒಂದು ಮತ ಎಣಿಕೆ ನಂತರ ಕೂಡ ಯಾರ್ಯಾರು ಅಭ್ಯರ್ಥಿಗಳು ಎಷ್ಟೆಷ್ಟು ಮತಗಳು ಬರ್ತವೆ, ಯಾರು ಈ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಯಾರು ಗೆಲ್ತಾರೋ ಅಂತ ಒಂದಿಷ್ಟು ಸೂಚನೆಗಳು ಕೂಡ ಆರಂಭ ಆಗ್ತವೆ. ಮಾಲ್ತೇಶ್, ಥ್ಯಾಂಕ್ ಯು ಬಸವರಾಜ್. Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.